ನ್ಯಾಯಾಲಯದಿಂದ ಮೌನ ಮೆರವಣಿಗೆಯೊಂದಿಗೆ ನಾವು ಪ್ರಸ್ತಾಪಿತ ಮಂಗಳೂರು ನ್ಯಾಯಪೀಠದಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಜ್ಯುರಿಡಿಕ್ಷನನ್ನು ಸೇರಿಸಬಾರದು ಅನ್ನೋ ಕಾರಣಕ್ಕೆ ನಾವು ಈಗ ಸಾರ್ವಜನಿಕರ ಮತ್ತು ಕಕ್ಷಿದಾರರ ಪರವಾಗಿ ಮನವಿಯನ್ನು ಮಾನ್ಯ ರಾಜ್ಯಪಾಲರಿಗೆ ಮತ್ತು ಮುಖ್ಯಮಂತ್ರಿಯವರಿಗೆ ಸಲ್ಲಿಸ್ತಾ ಇದೆ. ಕಾರಣ ಇಷ್ಟೇ, ಇವತ್ತು ಈಗಾಗಲೇ ಮನವಿಯಲ್ಲಿ ಓದಿ ಹೇಳಿದ್ದಾರೆ, ಇದು ಪ್ರಜಾಪ್ರಭುತ್ವ ವ್ಯವಸ್ಥೆ. ಜನರಿಗೆ ಈಗಾಗಲೇ ಸರ್ವೋಚ್ಚ ನ್ಯಾಯಾಲಯ ಈಗಾಗಲೇ ಅನೇಕ ವ್ಯವಹಾರಗಳಲ್ಲಿ ರಾಷ್ಟ್ರ ಮಟ್ಟದ ಕಾನೂನು ಸೇವಾ ಸಮಿತಿಗಳನ್ನು ಮಾಡಿ, ತಾಲೂಕು ಮಟ್ಟದ ಕಾನೂನು ಸೇವೆ ಸಮಿತಿಗಳನ್ನು ಮಾಡಿ ಜನರಿಗೆ ಮನೆ ಮನೆಗೆ ಕಾನೂನನ್ನು ಕೊಡುವ ವ್ಯವಸ್ಥೆಯನ್ನು ತಂದಿದ. ಆದರೆ ಇಂಥ ವ್ಯವಸ್ಥೆ ತಂದಂಥ ನ್ಯಾಯಾಲಯ ಇವತ್ತು ಮಂಗಳೂರಿಗೆ ಉತ್ತರ ಕನ್ನಡ ಜಿಲ್ಲೆಯನ್ನು ಸೇರಿಸೋದ್ರಿಂದ ಮಂಗಳೂರಿಗೆ ನಮ್ಮ ಉತ್ತರ ಕನ್ನಡ ಜಿಲ್ಲೆಯ 12 ತಾಲೂಕುಗಳನ್ನು ಸೇರಿಸ್ತಾ ಇದೆ. ಆದರೆ 11 ಬಾರ್ ಅಸೋಸಿಯೇಷನ್ 11 ನ್ಯಾಯಾಲಯಗಳು ಅದರ ವ್ಯಾಪ್ತಿಗೆ ಹೋಗ್ತವೆ. ಅದರಿಂದ ಏನಾಗ್ತದೆ ಅನ್ನೋದನ್ನು ವಿಸ್ತಾರವಾಗಿ ಈಗಾಗಲೇ ಸಿದ್ದಾಪುರ ಇದು ಕಾನೂನು ಸೇವೆ ಈ ನಮ್ಮ ಕಾರ್ಯದರ್ಶಿಯವರು ವಿವರವಾಗಿ ಹೇಳಿದ್ದಾರೆ. ಆದರೆ ಇಲ್ಲಿ ಮುಖ್ಯವಾಗಿರುವುದು ಏನಪ್ಪ ಅಂದರೆ, ಯಾವುದೇ ನ್ಯಾಯಪೀಠ ಸ್ಥಾಪನೆ ಆಗಬೇಕಂದ್ರೆ ಮಹಾಜನ್ ವರದಿ ಇದೆ. ಅದರಲ್ಲಿ ಕೇಂದ್ರ ಸರ್ಕಾರ ಮತ್ತು ಸುಪ್ರೀಂ ಕೋರ್ಟ್ ಜಂಟಿಯಾಗಿ 21 ಅಂಶಗಳನ್ನು ಗುರುತಿಸಿದ. ಯಾವುದೇ ಒಂದು ರಾಜ್ಯದಲ್ಲಿ ನ್ಯಾಯಪೀಠ ಆಗಬೇಕು ಅಂದರೆ ಅದು ಜನರಿಗೆ ಯಾವ್ಯಾವ ಅನುಕೂಲಗಳು ಇದ್ರೆ ಮಾತ್ರ ಆ ನ್ಯಾಯಪೀಠ ಸ್ಥಾಪನೆ ಆಗಬೇಕು ಅನ್ನೋದರಲ್ಲಿ ಅದು ಕಾಣಿಸಿದ್ದಾರೆ 21 ಅಂಶಗಳನ್ನು. ಆ 21 ಅಂಶಗಳನ್ನು ಗಣನೆಗೆ ತೆಗೆದುಕೊಂಡ್ರೆ ಉತ್ತರ ಕನ್ನಡ ಜಿಲ್ಲೆಯನ್ನು ಯಾವುದೇ ಕಾರಣಕ್ಕೂ ಪ್ರಸ್ತಾಪಿತ ಮಂಗಳೂರು ಪೀಠಕ್ಕೆ ಸೇರಿಸಲಿಕ್ಕೆ ಕಾನೂನಲ್ಲೇ ಅವಕಾಶ ಇಲ್ಲ. ಇಂಥ ಸಂದರ್ಭದಲ್ಲಿ ಕೇವಲ ಮಂಗಳೂರಿನ ಹಿತವನ್ನು, ಮಂಗಳೂರಿನ ಕಕ್ಷಿದಾರರ ಹಿತವನ್ನು ಕಾಪಾಡಲಿಕ್ಕೆ ಹೋದರೆ ಇಲ್ಲಿ ಲಕ್ಷಾಂತರ ಕಕ್ಷಿದಾರರಿಗೆ ಆರ್ಥಿಕ ಹೊರೆಯನ್ನು, ಸಾಮಾಜಿಕ ಹೊರೆಯನ್ನು ಹುಟ್ಟುಹಾಕುವಂಥ ಈ ಪ್ರಸ್ತಾಪಿತ ಜ್ಯುರಿಡಿಕ್ಷನ್ ವ್ಯವಸ್ಥೆ ಏನಿದೆ ಅದನ್ನು ಮುಖ್ಯ ನ್ಯಾಯಮೂರ್ತಿಗಳು ಮತ್ತು ರಾಜ್ಯಪಾಲರು ಕೈ ಬಿಡಬೇಕು ಅಂತೇಳಿ ಸಾರ್ವಜನಿಕರ ಪರವಾಗಿ ಇವತ್ತು ನಾವು ವಕೀಲರನ್ನ ಆಗ್ರಹಿಸ್ತಾ ಇದ್ದೇವೆ. ಮುಖ್ಯವಾಗಿ ಅನೇಕ ಜನರು ಮಾಧ್ಯಮಗಳಲ್ಲಿ ಜನರಲ್ಲಿ ಭಾವನೆ ಇದೆ, ಇದೇನೇ ಇಲ್ಲ ವಕೀಲರಿಗೆ ಅನುಕೂಲ ಅಂತೇಳಿ. ವಕೀಲರಿಗೆ ಯಾವ ಅನುಕೂಲ ಇಲ್ಲ. ನೀವು ಮಂಗಳೂರಿಗೆ ನಾನು ವಕೀಲ ವೃತ್ತಿ ಮಾಡ್ಲಿಕ್ಕೆ ಬರ್ತೇನೆ ಅಂದರೆ ನೀವು ಇಲ್ಲಿ ಧಾರವಾಡದಲ್ಲಿ 10,000 ರೂಪಾಯಿ ಕೊಟ್ಟರೆ ಅಲ್ಲಿ 1 ಲಕ್ಷ ರೂಪಾಯಿ ಕೇಳ್ತೇವೆ. ಹಂಗೆ ನೀವು ಕೊಟ್ಟೆ ಕೊಡ್ತೀರಾ. ಆದರೆ ಇದರಿಂದ ಸಾಲ ಆಗುವುದು ಯಾರಿಗೆ? ಕಕ್ಷಿದಾರನಿಗೆ. ಭಾರ ಆಗೋ ಆರ್ಥಿಕ ದುಸ್ಥಿತಿಗೆ ಹೋಗೋದು ಯಾರು? ಕಕ್ಷಿದಾರ. ಆದರೆ ಇಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇಟ್ಟುಕೊಂಡು ನಾವು ಮಹಾಜನ ವರದಿಯಂತ ಕಾನೂನು ನಿಯಮಾವಳಿಗಳನ್ನು ಮಾಡಿಕೊಂಡು ಅದನ್ನು ಗಾಳಿಗೆ ತೂರಿ ಯಾವುದೇ ನ್ಯಾಯಪೀಠವನ್ನು ಸ್ಥಾಪನೆ ಮಾಡೋದ್ರಿಂದ ಜನಹಿತಕಾರಿ ಆಗುವುದಿಲ್ಲ ಅನ್ನೋದನ್ನು ನಾವು ಮರಿಬಾರ್ದು. ನ್ಯಾಯಾಲಯಗಳು ಜನಹಿತವನ್ನು ಕಾಪಾಡಬೇಕು. ಇಲ್ಲಿ ವಕೀಲರ ಹಿತ ಇನ್ನೊಬ್ಬರ ಹಿತ ಅಲ್ಲ. ಹಾಗಾಗಿ ಸಂಘ ಸಂಸ್ಥೆಗಳಿದ್ದಾವೆ. ಇವತ್ತು ಅನೇಕ ಒಂದು ಸಣ್ಣ ಜೀವಿಯಿಂದ ಹಿಡಿದು ಮನುಷ್ಯನವರೆಗೂ ಸಹ ಲಕ್ಷಾಂತರ ವ್ಯವಸ್ಥೆಯಲ್ಲಿ ಇವತ್ತು ಕಾನೂನು ವ್ಯವಸ್ಥೆಗಳಿದ್ದಾವೆ, ಕಾನೂನು ಕಾಯ್ದೆಗಳಿದ್ದಾವೆ. ಆ ಎಲ್ಲ ವ್ಯವಸ್ಥೆಯಲ್ಲಿ ಬರ್ತಕ್ಕಂಥ ಸಾರ್ವಜನಿಕರು, ಪ್ರಾಣಿಗಳು, ಪಕ್ಷಿಗಳು ಎಲ್ಲಕ್ಕೂ ರಕ್ಷಣೆ ಬೇಕಾಗಿದೆ. ಆ ಎಲ್ಲ ಪ್ರಕರಣಗಳು ಉತ್ತರ ಕನ್ನಡ ಜಿಲ್ಲೆಯದು ನಡಿಬೇಕಂದ್ರೆ ನಾವು ಮಂಗಳೂರಿಗೆ ಹೋಗ್ಬೇಕಾಗ್ತದೆ. ಹಾಗಾಗಿ ಈ ದೂರದ ವಿಚಾರ ಮತ್ತೆ ಈಗಾಗಲೇ ಕೇರಳ ಬೌಂಡ್ರಿಯಲ್ಲಿ ಇರೋದು ಮಂಗಳೂರು. ಹಾಗಾಗಿ ನಮಗೆ ಆಡಳಿತಾತ್ಮಕ ಭಾಷೆಯ ಪ್ರಾಬ್ಲಮ್ಗಳು ಇದ್ದಾವೆ. ಈಗಾಗಲೇ ನಾವು ಒಂದು ಕಡೆಯಿಂದ ಬೆಳಗಾಂದಲ್ಲಿ ನೋಡ್ತಾ ಇದ್ದೇವೆ ಮರಾಠಿ ಪ್ರಭಾವವನ್ನು, ಒಂದು ಕಡೆಯಿಂದ ತುಳು ಮಂಗಳೂರಿನಲ್ಲಿ ನೋಡ್ತಾ ಇದ್ದೇವೆ. ಅಚ್ಚ ಕನ್ನಡದಲ್ಲಿ ಇರ್ತಕ್ಕಂಥ ಕರ್ನಾಟಕದ ಪ್ರಥಮ ರಾಜಧಾನಿಯಾದಂಥ ಬನವಾಸಿಯನ್ನು ಒಳಗೊಂಡ ಈ ಉತ್ತರ ಕನ್ನಡ ಜಿಲ್ಲೆ ಏನಿದೆ ಇದಕ್ಕೆ ಕನ್ನಡದ ಆಡಳಿತಕ್ಕೆ ಕೊಡ್ಲಿಪಿಟ್ಟು ಬೀಳುವಂಥ ವ್ಯವಸ್ಥೆ ಇಲ್ಲಿ ಪ್ರಾರಂಭ ಆಗ್ತಾ ಇದೆ. ಹಾಗಾಗಿ ಈ ಕಾರಣದಿಂದಾಗಿ ನಾವು ಮಂಗಳೂರು ಪ್ರಸ್ತಾಪಿತ ನಮ್ಮ ಉತ್ತರ ಕನ್ನಡ ಜಿಲ್ಲೆ ಸೇರಿಸುವ ವಿಚಾರಕ್ಕೆ ಮಾತ್ರ ವಿರೋಧವನ್ನು ಮಾಡ್ತಾ ಇದ್ದೇವೆ. ಆ ಮಂಗಳೂರು ಪೀಠ ಆಗೋದ್ರಿಂದ ನಮ್ದು ಯಾವ ವಿರೋಧಗಳು ಇಲ್ಲ. ಅದರ ಜೊತೆಯಲ್ಲಿ ಇವತ್ತು ನಾವು ಒಂದನ್ನು ತಿಳ್ಕೊಳ್ಬೇಕು. ಸ್ವಾತಂತ್ರ್ಯ ಕಾಲದಲ್ಲಿ ಹೋರಾಟದಲ್ಲಿ ನ್ಯಾಯವಾದಿಗಳು ಮುಂಚೂಣಿಯಲ್ಲಿ ಇದ್ವಿ. ಅದೇ ರೀತಿಯಲ್ಲಿ ಇವತ್ತು ಈ ಹೋರಾಟದಲ್ಲಿ ಜನಸಾಮಾನ್ಯರ ಹೋರಾಟವನ್ನ ಮುಂಚೂಣಿಯಲ್ಲಿ ಇದ್ದು ಜನಸಾಮಾನ್ಯರ ಹೋರಾಟ ಆಗ್ಲಿಕ್ಕೆ ನಾವು ಪರಿವರ್ತನೆ ಆಗ್ಲಿಕ್ಕೆ ಎಲ್ಲ ಕ್ರಮಗಳನ್ನು ವಕೀಲರು ತೆಗೆದುಕೊಳ್ತಾ ಇದ್ದೇವೆ. ಹಾಗಾಗಿ ಸಾರ್ವಜನಿಕರು ಯಾವುದೇ ತಪ್ಪು ಭಾವನೆ ನಾವು ತಿಳ್ಕೊಳ್ಬಾರ್ದು. ಆದರೆ ಇದರ ಮುಂದಾಳತ್ವವನ್ನು ವಹಿಸ್ಕೊಳ್ಬೇಕಾದರೂ ಜನಪ್ರತಿನಿಧಿಗಳು. ಇವತ್ತು ಜನಪ್ರತಿನಿಧಿಗಳು ಈಗಾಗಲೇ ಸಂಸತ್ನಲ್ಲಿ ವಿಧಾನಸಭೆಯಲ್ಲಿ ಮಾತನಾಡಿದ್ದಾರೆ. ಆದರೆ ಮಾತನಾಡಿದ್ರೆ ಸಾಕಾಗುವುದಿಲ್ಲ. ಅದರಲ್ಲಿ ವಿಧಾನಸಭೆಯಲ್ಲಿ ಮತ್ತು ಸಂಸತ್ನಲ್ಲಿ ರೆಸಲ್ಯೂಷನ್ ಪಾಸ್ ಆಗಬೇಕು.
ಆದಾಗ ಮಾತ್ರ ಈ ಪ್ರಸ್ತಾಪಿತ ಏನು ಮಂಗಳೂರು ಪೀಠದಲ್ಲಿ ಉತ್ತರ ಕನ್ನಡ ಜಿಲ್ಲೆ ಸೇರಿಸುವುದನ್ನ ಕೈ ಬಿಡಲಿಕ್ಕೆ ಸಾಧ್ಯತೆಗಳಿದ್ದಾವೆ. ಹಾಗಾಗಿ ಮುಂದೆ ಜನಪ್ರತಿನಿಧಿಗಳು ನಮ್ಮ ಉತ್ತರ ಕನ್ನಡ ಜಿಲ್ಲೆ ಯಾರು MLAಗಳು ಒಂದು MP ಅವರು ಇದರ ಮುತುವರ್ಜಿಯನ್ನು ವಹಿಸಬೇಕು ಅಂತೇಳಿ ಸಾರ್ವಜನಿಕರ ಪರವಾಗಿ ಮತ್ತು ಎಲ್ಲ ಮಾಧ್ಯಮದವರ ಪರವಾಗಿಯೂ ಸಹ ಈ ಮೂಲಕ ಅವರನ್ನ ಆಗ್ರಹಿಸೋದ್ರ ಮೂಲಕ ಈ ಒಂದು ಹೋರಾಟಕ್ಕೆ ಆಗಮಿಸಿದಂತ ಮಾಧ್ಯಮ ಮಿತ್ರರು ಮತ್ತೆ ನಿವೃತ್ತ ನೌಕರರು, ಸಾರ್ವಜನಿಕರು, ಕಕ್ಷಿದಾರರು ಸಹ ಪಾಲ್ಗೊಂಡಿದ್ರಿ. ಅವರೆಲ್ಲರಿಗೂ ಸಹ ಮತ್ತೆ ಇದರ ನೇತೃತ್ವ ವಹಿಸಿರುವಂತ ಸಿದ್ದಾಪುರ ವಕೀಲರ ಸಂಘಕ್ಕೆ ನಾವು ಶಿರ್ಸಿ ವಕೀಲರ ಸಂಘದ ಪರವಾಗಿ ಹಾರ್ದಿಕ ಅಭಿನಂದನೆಗಳನ್ನು ಸಲ್ಲಿಸೋದ್ರ ಮೂಲಕ ನಮಗೂ ಸಹ ಈ ಹೋರಾಟದಲ್ಲಿ ಪಾಲ್ಗೊಳ್ಳಲಿಕ್ಕೆ ಅವಕಾಶ ಮಾಡಿಕೊಂಡ ತಮ್ಮೆಲ್ಲರಿಗೂ ವಂಚಿ ತಮ್ಮ ಮನವಿಯನ್ನು ಸ್ವೀಕರಿಸಿರುವಂತ ಇದು ತಹಶೀಲ್ದಾರ್ ಅವರು ರಾಜ್ಯಪಾಲರಿಗೆ ಮತ್ತು ಮುಖ್ಯಮಂತ್ರಿಯವರಿಗೆ ಇದರ ಗಂಭೀರತೆಯನ್ನು ತಿಳಿಸಬೇಕಂತ ತಮ್ಮೆಲ್ಲರಿಗೆ